ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ವರಣಿಕಾ ಜಿಎನ್. ನಾನು ಆಯುರ್ವೇದಿಕ್ ಡಾಕ್ಟರ್, ಸ್ಪಿರಿಚುವಲ್ ಹೀಲರ್ ಮತ್ತು ಟ್ಯಾರೋ ಗೈಡ್. ಹಲವು ವರ್ಷಗಳಿಂದ ಟ್ಯಾರೋ ಮತ್ತು ಎನರ್ಜಿ ಹೀಲಿಂಗ್ ಮೂಲಕ ಜನರಿಗೆ ಜೀವನದ ಸಮಸ್ಯೆಗಳಲ್ಲಿ ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿದ್ದೇನೆ. ಈ ಚಾನೆಲ್ನಲ್ಲಿ ನಾನು ಟ್ಯಾರೋ ರೀಡಿಂಗ್ ಮೂಲಕ ನಿಮಗೆ ಸ್ಪಷ್ಟತೆಯನ್ನು ಕೊಡುತ್ತೇನೆ. ಎಲ್ಲರಿಗೂ ಈ ಒಂದು ವಿಡಿಯೋ ವೃಶ್ಚಿಕ ರಾಶಿಯವರಿಗೆ ಆಗಿರುತ್ತೆ. ಸೊ ವೃಶ್ಚಿಕ ರಾಶಿಯಲ್ಲಿ ಏನೆಲ್ಲ ಮೆಸೇಜಸ್ ಇದೆ ಆಕಾಶಿಕ್ ಕಾರ್ಡ್ ರೆಕಾರ್ಡ್ ಇಂದ ಅಂತ ನೋಡೋದಾಗಿರುತ್ತೆ. ಸೊ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಓಪನ್ ಮೈಂಡೆಡ್ ಆಗಿ ನೋಡಿ, ಯಾವ್ದು ರೆಸನೇಟ್ ಆಗುತ್ತೋ ಅದನ್ನ ಮಾತ್ರ ತಗೊಳ್ತಾ ಹೋಗಿ. ಅಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವರೆಲ್ಲರಿಗೂ ಕೂಡ ಧನ್ಯವಾದಗಳು. ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜ್ ಅಲ್ಲಿ ಬರ್ತಾ ಹೋಗುತ್ತೆ. ಅಂಡ್ ಅನೌನ್ಸ್ಮೆಂಟ್ ಇತ್ತು, ಮಾರ್ಚ್ 2 ಮತ್ತು 3ನೇ ತಾರೀಕು ಫ್ರೀ ಟ್ಯಾರೋ ಕ್ಲಾಸ್ ಮಾಸ್ಟ್ರಿ ಪ್ರೋಗ್ರಾಮ್ನ ನಾನು ತಗೊಳ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಟ್ಯಾರೋ ಕಾರ್ಡ್ ರೀಡಿಂಗ್ ನ ಕಲಿಬೇಕು, ರೀಡರ್ಸ್ ಆಗಬೇಕು ಅಂತ ಅನ್ನೋದು ಇಷ್ಟ ಏನಾದ್ರು ಇತ್ತು ಅಂತಂದ್ರೆ ನೀವು ಕೂಡ ಆ ಒಂದು ಟ್ಯಾರೋ ಕ್ಲಾಸ್ ಪ್ರೋಗ್ರಾಮ್ಗೆ ನೀವು ಜಾಯಿನ್ ಆಗ್ಬೋದು. ಓಕೆ, ಸೊ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಿ ಅಂಡ್ ಅಲ್ಲಿ ನಾನು ಝೂಮ್ ಲಿಂಕ್ ಅನ್ನ ಅವತ್ತಿನ ದಿವಸ ಕಳಿಸ್ಕೊಡ್ತೀನಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ವೃಶ್ಚಿಕ ರಾಶಿಯವರಿಗೆ ಏನೆಲ್ಲ ಮೆಸೇಜಸ್ ಇದೆ? 8 of keys, the master of artisan. ಓಕೆ, ಸೊ ವೃಶ್ಚಿಕ ರಾಶಿಯವರಿಗೆ ಶನಿಯ ಒಂದು ಏನಾದ್ರೂ ಪ್ರಭಾವ ನಡೀತಾ ಇರಬಹುದು. ಅವ್ರದ್ದು ಶನಿದು 7.5 ಶನಿ ಅಂತೀವಲ್ವಾ, ಸೊ ಅದನ್ನು ನಡೀತಾ ಇರ್ಬೋದು. ಇಲ್ಲಾಂದ್ರೆ ದಶಾಭುಕ್ತಿಯಲ್ಲಿ ಅಥವಾ ಅಂತರ್ಭುಕ್ತಿಯಲ್ಲಿ ನಿಮ್ದು ಶನಿಯ ಒಂದು ಪ್ರಭತ್ವ ಇರಬಹುದು. ಅಂಡ್ ಕೆಲವೊಬ್ಬರಿಗೆ ಇಲ್ಲಿ ಮಾಸ್ಟರ್ ಆಗ್ಬೇಕು, ನಾನು ಏನೇ ಒಂದು ಕಲಿತಾ ಇದ್ದೀನಿ ಅಂತ ಅಂದ್ರೆ ನಾವು ಮಾಸ್ಟರ್ ಆಗ್ಬೇಕು, ಅದ್ರಲ್ಲಿ ಇನ್ನೂ ಕೂಡ ತಿಳ್ಕೋಬೇಕು ಅಂತ ಅನ್ನೋದು ಕೂಡ ತುಂಬಾನೇ ಆಸಕ್ತಿ ವಹಿಸ್ತಾ ಇದ್ದೀರಾ. ಇಟ್ಸ್ ವೆರಿ ವೆರಿ ಗುಡ್ ಆಕ್ಚುಲಿ. ಓಕೆ, ಮಾಸ್ಟರ್ ಅಂತೂ ಖಂಡಿತವಾಗ್ಲೂ ಆಗ್ತೀರಾ, ಡೋಂಟ್ ವರಿ. ಅಂಡ್ ಅದಕ್ಕೆ ಬೇಕಾಗಿರುವಂತದ್ದು ನಿಮ್ಗೆ ಗೈಡೆನ್ಸ್ ಬೇಕು. ಓಕೆ, ಸೊ ಅವ್ರೇನಾದ್ರು ತುಂಬಾ ಚೆನ್ನಾಗಿ ಗೈಡೆನ್ಸ್ ನಿಮ್ಗೆ ಸಿಕ್ಕಿದೆ, ಆಲ್ರೆಡಿ ನೀವು ಕೆಲವೊಬ್ಬರಿಂದ ಕಲ್ತಿದೀವಿ, ಅವ್ರ ಗೈಡೆನ್ಸ್ ಸಿಕ್ಕಿದೆ ಅಂತ ಅಂದ್ರೆ ಗೋ ಫಾರ್ ದ ನೆಕ್ಸ್ಟ್ ಲೆವೆಲ್. ಓಕೆ, ಅವರು ಯಾರು ನಿಮ್ಮ ಲೈಫ್ ಅಲ್ಲಿ ಇದ್ದಾರೋ ಅವರು ಖಂಡಿತವಾಗ್ಲೂ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಲಿಕ್ಕೆ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಓಕೆ, ಅಂಡ್ ಇಲ್ಲಿ ತೋರಿಸ್ತಾ ಇರೋದು ಸ್ವಲ್ಪ ಹೆಲ್ತ್ ರಿಲೇಟೆಡ್ ಆಗು ಕೂಡ ತೋರಿಸ್ತಾ ಇದೆ. 8 of keys ಅಲ್ಲಿ ಹೆಲ್ತ್ ರಿಲೇಟೆಡ್ ಆಗಿ ಎಪ್ರಾನ್ಸ್ ಹಾಕೊಂಡಿರುವಂತದ್ದು ಅಥವಾ ಲ್ಯಾಬ್ ರಿಲೇಟೆಡ್ ಆಗಿ ತೋರಿಸ್ತಾ ಇದೆ. ಓಕೆ, ಒಂದ್ಸತಿ ನಿಮ್ಮ ಒಂದು ಮಾಸ್ಟರ್ ಚೆಕಪ್ ಅನ್ನ ಮಾಡಿಸಿ. ಓಕೆ, ಸೊ ಅದೊಂದು ಸಜೆಷನ್, ಹಂಗೆ ಬಂದಿರುವಂತಹ ಮೆಸೇಜಸ್ ಇದು. ಮಾಸ್ಟರ್ ಚೆಕಪ್ ಮಾಡಿಸ್ಬೇಕು ಅಂತ ಏನಾದ್ರು ಮನಸ್ಸಲ್ಲಿ ಇತ್ತು, ಇಷ್ಟು ದಿನ ಮಾಡಿಸಿಲ್ಲ ಅಂತ ಅಂದ್ರೆ ಒಂದ್ಸತಿ ಮಾಸ್ಟರ್ ಚೆಕಪ್ ಮಾಡಿಸಿ ನಿಮ್ಮ ಒಂದು ಹೆಲ್ತ್ ಅನ್ನ ನೀವು ಸರಿಯಾಗಿ ಇಟ್ಕೋಬೇಕಾಗತ್ತೆ. ಅಂಡ್ ಕೆಲವೊಬ್ಬರಿಗೆ ಇಲ್ಲಿ ತಿರುಪತಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನೀವು ಆಲ್ರೆಡಿ ಅನ್ಕೊಂಡಿದ್ದೀರಾ. ಸೊ ಹಂಗೇನಾದ್ರೂ ಇತ್ತು ಅಂತಂದ್ರೆ ಹೋಗಿ ಬರ್ಬೋದು, ಅದರಿಂದನೂ ಕೂಡ ನಿಮ್ಗೆ ಬೆನಿಫಿಟ್ ಆಗುತ್ತೆ. ಓಕೆ, ಮೆಸೇಜ್ ನೋಡೋಣ. ಫೇಸೆಡ್, ಕಂಪಲೆನ್ಸಿ. ಓಕೆ, ಮಾಸ್ಟರ್ ಆಗ್ಲಿಕ್ಕೆ ಇಷ್ಟಪಡ್ತಾ ಇದ್ದೀರಾ, ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮನ್ನ ಹಿಡ್ದಿಡ್ಕೊಳೋದು ಅಂತ ಅಂತೀವಲ್ವಾ, ಆ ತರದಲ್ಲಿ. ಅದು ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ಬಿಸ್ನೆಸ್ ಆದ್ರೂ ಆಗಿರ್ಬೋದು, ವಾಟ್ ಎವರ್ ನಿಮ್ಮಿರೋ ಕಂಡೀಷನ್ ಅಲ್ಲಿ ಏನೇ ಆಗಿರ್ಬೋದು, ಏನೋ ಒಂದು ನಿಮ್ಮನ್ನ ಹಳೆಯ ಒಂದು ಯೋಚನೆಗಳಾಗಿರ್ಬೋದು, ನಾನು ಈ ತರ ಇದ್ದೆ, ಆ ತರದೇನೋ ಒಂದು ಸಮಥಿಂಗ್ ಬಿಹೈಂಡ್ ಅಲ್ಲಿ ಏನೋ ನಿಮ್ಮನ್ನ ತಡಿತಾ ಇದೆ ಅಂತ ಹೇಳ್ಬಿಟ್ಟು ಆಕ್ಚುಲಿ ತೋರಿಸ್ತಾ ಇದೆ. ನೋಡೋಣ ಏನದು, ಯಾಕೆ ಆ ಥರ ಆಗ್ತಾ ಇದೆ, ಏನು ಅಂತ, ಕಾರಣ ಏನು ಅಂತ. ಥ್ಯಾಂಕ್ ಯು. ಟೆಂಪರೆನ್ಸ್ ಕಾರ್ಡ್, ವೆರಿ ಬ್ಯೂಟಿಫುಲ್ ಕಾರ್ಡ್. ಅಂಡ್ ದ ಕ್ವೀನ್ ಆಫ್ ಸಾರ್ಟ್ಸ್. ಓಕೆ, ಅಂಡ್ ನಾನು ಹೀಗೆ ಓದ್ಲಿಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದ್ರೆ ಕೆಲಸಗಳು ನಿಮ್ಮಿಂದ ಅಂದ್ರೆ ಮೀನ್ಸ್ ನೀವು ಹೇಳ್ದಂಗೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಅದು 100% ಎಲ್ಲ 200% ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಓಕೆ, ಅಂಡ್ ಅದು ಆಗ್ತಿಲ್ಲ ಅಂತ ಅನ್ನೋದಕ್ಕೆ ನಿಮ್ಗೆ ದುಃಖ ಇರಬಹುದು ಅಂತ ಅನ್ಸುತ್ತೆ. ಸೊ ಅದನ್ನ ಸ್ವಲ್ಪ ಬದಿಗಿಟ್ಟು ಬೇರೆಯವ್ರದ್ದು ಮಾತನ್ನ ಕೇಳಕ್ಕೆ ಸ್ಟಾರ್ಟ್ ಮಾಡಿ. ಅಟ್ಲೀಸ್ಟ್ ಅವ್ರು ಏನ್ ಹೇಳ್ತಿದ್ದಾರೆ
ಏನ್ ಹೇಳಕ್ ಇಷ್ಟಪಡ್ತಾ ಇದ್ದಾರೆ, ಸಜೆಷನ್ಸ್ ಏನಿದೆ ಅಂತ ಅನ್ನೋದನ್ನ ಕೇಳ್ಕೊಂಡು ಮುಂದುವರಿರಿ. ಅಂಡ್ ನಿಮ್ಗೆ ನೀವು ತುಂಬಾನೇ ರೂಲ್ಸ್ ರೆಗ್ಯುಲೇಷನ್ಸ್ ಹಾಕೊಂಡಿದ್ದೀರಾ, ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು, ಹಿಂಗಿದ್ರೆ ಅಷ್ಟೇನೆ ಲೈಫು, ಹಂಗಿದ್ರೆ ಅಷ್ಟೇನೆ ಲೈಫು ಅಂತ. ಸೊ ಅದನ್ನ ಸ್ವಲ್ಪ ರಿಲೀಫ್ ಮಾಡಿ, ನಿಮ್ಗೆನೆ ಯೂಸ್ ಆಗುತ್ತೆ. ರೂಲ್ಸ್ ರೆಗ್ಯುಲೇಷನ್ಸ್ ಇರಬೇಕು, ಬಟ್ ಆದ್ರೆ ಆ ರೂಲ್ಸ್ ರೆಗ್ಯುಲೇಷನ್ ನಿಮ್ಗೇನೆ ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದ್ರೆ ಇಟ್ಸ್ ನಾಟ್ ಎ ಗುಡ್ ಅಲ್ವಾ. ಸೊ ಅದ್ರ ಕಡೆ ಏನಾದ್ರೂ ಜಾಸ್ತಿ ಹೋಗ್ತಿದೆ ಅಂತ ಅಂದ್ರೆ ನೀವು ಗಮನ ಕೊಡ್ಬೇಕಾಗತ್ತೆ. ಅಂಡ್ ಬ್ಯೂಟಿಫುಲ್ ಆಗಿ ಬಂದಿರೋದೇನು ಅಂತ ಅಂದ್ರೆ ನಿಮ್ಗೆ ದೇವರ ಒಂದು ಆಶೀರ್ವಾದ, ನೀವು ನಂಬಿರುವಂತಹ ದೇವರಾಗಿರ್ಬೋದು, ಅದು ಶಕ್ತಿ ಆಗಿರ್ಬೋದು, ಯೂನಿವರ್ಸ್ ಅಂತ ಏನು ಹೇಳ್ತೀವಲ್ಲ ಅವ್ರಾಗಿರ್ಬಹುದು, ಕಡೆಯಿಂದಲೂ ನಿಮ್ಗೆ ಪ್ರೊಟೆಕ್ಷನ್ ಇದೆ. ನೀವೇನ್ ಮಾಡ್ತಿರೋ ಅದಕ್ಕೆ ಖಂಡಿತವಾಗ್ಲೂ ಕೂಡ ಪ್ರೊಟೆಕ್ಷನ್ ಅಂತ ಅನ್ನೋದು ತೋರಿಸ್ತಾ ಇದೆ. ಓಕೆ, ಸೊ ಯಾವುದಕ್ಕೂ ಕೂಡ ಹೆದರೋ ಅವಶ್ಯಕತೆ ಇಲ್ಲ. ಅಂಡ್ ನಿಮ್ಗೆ ಏಂಜಲ್ಸ್ ಇಂದು ನಂಬರ್ಸ್ ಆಲ್ರೆಡಿ ಕಾಣಿಸ್ತಾ ಇರ್ಬೋದು, ಅಥವಾ ನೀವೇ ಏಂಜಲ್ ಹೀಲಿಂಗ್ ರೀಸೆಂಟ್ ಆಗಿ ಕಲಿಬೇಕು ಅಂತ ಅನ್ಕೊಂತಾ ಇದ್ದೀರೋ ಏನೋ. ಅಂಡ್ ಸ್ಪಿರಿಚುಯಾಲಿಟಿಯಲ್ಲಿ ಜಾಸ್ತಿ ತೋರಿಸ್ತಾ ಇದೆ, ಜಾಸ್ತಿ ಸ್ಪಿರಿಚುಯಾಲಿಟಿಗೆ ನಾನು ಹೋಗ್ಬೇಕು ಮಾಡಬೇಕು ಆ ತರದಲ್ಲೆಲ್ಲ ಬರ್ತಾ ಇದೆ. ಸೊ ಇಟ್ಸ್ ವೆರಿ ಗುಡ್ ಕಾರ್ಡ್. ಓಕೆ, seek soul satisfaction, fan a flame of inner happiness. And ಡಾಲ್ಫಿನ್ ಬಂದಿದೆ. ಓಕೆ, ಡಾಲ್ಫಿನ್ ಯಾವಾಗ್ಲೂ ಕೂಡ ಸ್ಪಿರಿಚುಯಾಲಿಟಿಯಲ್ಲಿ ಅಂತಂದ್ರೆ ಹಾರ್ಮೋನಿಯನ್ನ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಡಾಲ್ಫಿನ್ಗೆ. ಅಂಡ್ ರಿಲೇಶನ್ಶಿಪ್ ಅಲ್ಲಿ ಹೀಲ್ ಆಗ್ಬೇಕು, ಜಗಳ ಮಾಡೋದು, ಈ ಸಿಟ್ಟು ಸಡನ್ ಆಗಿ ಸಿಟ್ಟು ಮಾಡ್ಕೊಳೋದು, ಏನ್ ಮಾಡಿದ್ರು ಕೂಡ ಏನೋ ಅಂದ್ರ ಅಂದ ತಕ್ಷಣ ಮನ್ಸಿಗೆ ತಗೊಳೋದು. ಓಕೆ, ಅದೆಲ್ಲ ಬಿಡಿ, ಸ್ವಲ್ಪ ಮಟ್ಟಿಗೆ ಬಿಡಿ. ಆಮೇಲೆ ರಿಲೀಫ್ ಆಗಿ, ಮೊದ್ಲು ನಿಮ್ಮನ್ನ ನೀವು ರಿಲೀಫ್ ಆಗಿ ನೋಡಿ. ಮಾಸ್ಟರ್ ಆಗ್ಬೇಕು ಅಂತ ಅಂದ್ರೆ ನೀವು ಇದನ್ನೆಲ್ಲ ಮಾಡ್ಲೇಬೇಕು ಅಲ್ವಾ. ಅಂಡ್ ಯಾವಾಗ್ಲೂ ಕೂಡ ಮೇಲ್ಗಡೆ ನೋಟಕ್ಕೆ ಏನೋ ಮಾಡ್ತಿದೀವಿ ಅಂತ ಅನ್ನೋ ತರದಲ್ಲಿ ಮಾಡಕ್ ಹೋಗ್ಬೇಡಿ. ನಿಮ್ಮ ಒಂದು ಆತ್ಮ ಸಾಕ್ಷಿಯಾಗಿ ಹೌದು ನಾನು ಇದನ್ನ ಮಾಡ್ಬೇಕು, ಹೌದು ನಾನು ಇದನ್ನ ಕಲಿಬೇಕು, ಹೌದು ಇದನ್ನ ನಾನು ಮಾಸ್ಟರ್ ಆಗ್ಬೇಕು ಅಂತ ಅನ್ನೋದಿದ್ರೆ ಮಾತ್ರ ಹೋಗಿ. ಆಗಿದ್ರೆ ಮಾತ್ರ ಇನ್ನರ್ ಹ್ಯಾಪಿನೆಸ್ ಅಂತ ಅನ್ನೋದು ಲೈಫ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಓಕೆ, ಸೊ ನೋಡೋಣ ಮತ್ತೇನ್ ಮೆಸೇಜಸ್ ಇದೆ. ಡಿವೈನ್ ಅಲೈನ್ಮೆಂಟ್, energetic sensitivity. You are sensitive to energy is your intuitive gift and embrace it. ಇಲ್ಲಿ ಆಲ್ರೆಡಿ ಕೆಲವೊಬ್ಬರಿಗೆ ಇಂಟ್ಯೂಷನ್ ಲೆವೆಲ್ ಅಲ್ಲಿ ತುಂಬಾ ಜಾಸ್ತಿ ಇದೆ. ಓಕೆ, ಅಂಡ್ ಗೈಡೆನ್ಸ್ ಯಾವಾಗ್ಲೂ ಸಿಗ್ತಿದೆ, ಪ್ರೊಟೆಕ್ಷನ್ ಇದೆ ಏಂಜಲ್ಸ್ ಇಂದು ಅಂತ ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ಆ ಒಂದು ಇಂಟ್ಯೂಷನ್ ಎನರ್ಜಿ ಲೆವೆಲ್ ಅಲ್ಲಿ ಹೀಲ್ ಮಾಡೋದು, ಬೇರೆಯವ್ರನ್ನ ಹೀಲಿಂಗ್ ಮಾಡೋದು ನಿಮ್ಗೆ ಇವಾಗ ಏನೂ ಇಲ್ದೇ ಇರ್ಬೋದು. ಓಕೆ, ಟೂಲ್ಸ್ ಏನೂ ಇಲ್ದೇ ಇರ್ಬೋದು, ಬಟ್ ಆಲ್ರೆಡಿ ಇವರೇ ಬಾರ್ನ್ ಗಿಫ್ಟ್ ಅಂತಾನೆ ಹೇಳ್ಬೋದು. ಆ ಟೂಲ್ಸ್ ಇದೆ, ಬಟ್ ಆದ್ರೆ ಅದನ್ನ ಹೇಗೆ ಉಪಯೋಗಿಸ್ಬೇಕು ಅಂತ ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ಲ. ಅದು ಒಂದು ರೀಸನ್ ಅಷ್ಟೇ. ಆ ತರದಲ್ಲಿ ಇತ್ತು ಅಂದ್ರೆ ನೀವು ಮುಂದೆ ಏನಾದ್ರು ಇತ್ತು ಅಂತಂದ್ರೆ ಕೋರ್ಸ್ಗಳು, ಕ್ಲಾಸ್ಗಳನ್ನ ತಗೊಂಡು ನೀವು ಅದನ್ನ ಮುಂದುವರ್ಸ್ಕೋಬಹುದು. ಬಟ್ ಆದ್ರೆ ಈ ತರ ಎನರ್ಜಿ ನನಗೆ ಸಡನ್ ಆಗಿ ಫೀಲ್ ಆಗುತ್ತೆ, ಬೇರೆಯವ್ರದ್ದು ಎನರ್ಜಿ ಫೀಲ್ ಆಗುತ್ತೆ ಅಂತ ಅನ್ನೋದು ದುಃಖ ಪಡೋದಕ್ಕಿನ್ನ ಸೊ ನೀವು ಅದನ್ನ ಹೀಲಿಂಗಿಗೆ ನೀವು ಉಪಯೋಗಿಸಿ. ಓಕೆ, ಇಟ್ಸ್ ಎ ಗಿಫ್ಟ್. ಅದು ಅದೇನು ಏನೋ ಪಾಪ ಅಂತ ಹೇಳೋದಲ್ಲ ಅದನ್ನ, ಅಥವಾ ಕೆಟ್ಟದು ಅಂತ ಹೇಳೋದಲ್ಲ. ಸೊ ಅದು ಗಿಫ್ಟ್ ಆಗಿ ನಿಮ್ಗೆ ಬಂದಿದೆ. ಅದನ್ನ ಎಲ್ಲರಿಗೂ ಬರೋದಿಲ್ಲ ಈ ತರ ಗಿಫ್ಟ್ಸ್ ಎಲ್ಲ ಅಲ್ವಾ. ಸೊ ಅದನ್ನ ನೀವು ಅದನ್ನ ಖುಷಿಯಿಂದ ಅಕ್ಸೆಪ್ಟ್ ಮಾಡಿ ಅಂಡ್ ಅದನ್ನ ಸಂಭ್ರಮಿಸಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಓಕೆ, ಸೊ ಈ ಒಂದು ಮೆಸೇಜಸ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸಿದೀನಿ. ಮುಂದಿನ ರೀಡಿಂಗ್ ಅಲ್ಲಿ ಮತ್ತೊಂದು ವಿಡಿಯೋವನ್ನ ತಗೊಂಡ್ ಬರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.